ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವ್ರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಇವತ್ತ ಶನಿವಾರ ಫೆಬ್ರವರಿ 10ನೇ ತಾರೀಕು ಭರ್ಜರಿ ಗುಡ್ ನ್ಯೂಸ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಳಿಸಿರುವಂತದ್ದು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಮೊನ್ನೆ ತಾನೇ ಜನಸ್ಪಂದನ ಕಾರ್ಯಕ್ರಮ ನಡೀತು. ಅಲ್ಲಿ ಬಹಳಷ್ಟು ಮಂದಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದಾರಂತೆ. ಸೊ ಇದರಿಂದ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಏನಪ್ಪಾ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಆದೇಶವನ್ನ ಹೊರಡಿಸಿದೆ. ಕೂಡಲೇ ಯಾರ್ಯಾರಿಗೆ ಈ ಒಂದು ಹಣ ಹೋಗಿಲ್ಲ, ಏನ್ ಕಾರಣಗಳಿವೆ ಅನ್ನೋದನ್ನ ನನಗೆ ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ಏನು ಮಾಹಿತಿಯನ್ನ ಕೇಳಿದ್ರು ಮುಖ್ಯಮಂತ್ರಿಗಳು. ಅದೇ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಿದ್ದಾರೆ, ಈ ಒಂದು ಯಾರ್ಯಾರಿಗೆ ಯಾಕೆ ಹಣ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಲಿಸ್ಟ್ ಅನ್ನ ರೆಡಿ ಮಾಡಿದ್ರಂತೆ. ಕೆಲವ್ರಿಗಂತೂ GST ಪೇಯರು, ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇತ್ತು. ಇನ್ನು ಕೆಲವ್ರಿಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದ್ರಿಂದ ಹಣ ಹೋಗಿಲ್ಲ ಅಂತ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಲಾಗಿದೆ. ಕೆಲವರಿಗೆ ತಾಂತ್ರಿಕ ದೋಷಗಳು, ಈ ರೀತಿಯಾಗಿ 3-4 ರೀತಿಯ ಒಂದು ಲಿಸ್ಟ್ ಗಳನ್ನ ರೆಡಿ ಮಾಡಿ ಮುಖ್ಯಮಂತ್ರಿಗಳಿಗೆ ಒಂದು ಕಳಿಸಿರುವಂತದ್ದು. ಸೊ ಏನು ನಿನ್ನೆಲಿಂದಾನೇ ಕೆಲವರಿಗೆ ಆಲ್ರೆಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಜೊತೆಗೆ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತ ಕೆಲವೊಂದು ಜಿಲ್ಲೆಗಳಿಗೆ 6ನೇ ಕಂತಿನ ಹಣ ಜೊತೆಗೆ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರಂತೆ. ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಯಾಕಪ್ಪ ಅಂತಂದ್ರೆ ಈಗ ಜನರಿಗೆ ಏನಾಗಿದೆಪ್ಪ ಅಂತಂದ್ರೆ ಬಹಳಷ್ಟು ಮಂದಿಗೆ ಈ ಒಂದು 6ನೇ ಕಂತಿನ ಹಣ ಹೋಗ್ತಾ ಇಲ್ಲ. ಯಾಕಂದ್ರೆ ಏನು 6ನೇ ಕಂತಿನ ಹಣ ಬಂದ್ ಮಾಡಿದಾರ, ಏನ್ ಹಾಕ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ. ಯಾಕಂದ್ರೆ ಹೊಸ ಹೊಸ ರೂಲ್ಸ್ ಗಳು ಬಂದಿರುವಂತದ್ದು. ಅದ್ರ ಜೊತೆಗೆ ಕೆಲವರಿಗಂತೂ 3ನೇ ಕಂತು, 4ನೇ ಕಂತು, 5ನೇ ಕಂತಿನ ಹಣ ಬಂದಿಲ್ಲಂತೆ. ಸೊ ಎಲ್ಲರಿಗೆ ಡೌಟ್ ಬರ್ತಾ ಇದೆ, ಯಾಕಂದ್ರೆ ಹಣ ಹಾಕೋದು ಬಂದ್ ಮಾಡಿದಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಹಣ ಇಲ್ವಾ ಅನ್ನೋದ್ರ ಬಗ್ಗೆ ಹಲವಾರು ಟೆನ್ಷನ್ಗಳಿವೆ. ಅಥವಾ ಏನು ನಮ್ಮ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದಾರ, ನಮಗೆ ಯಾಕೆ ಹಣ ಬರ್ತಾ ಇಲ್ಲ, ಈ ರೀತಿಯಾದಂತ ಹಲವಾರು ಗೊಂದಲಕ್ಕೆ ಒಳಗಾಗಿರುವಂತದ್ದು. ಸ್ನೇಹಿತರೆ, ಅದೇ ರೀತಿಯಾಗಿ ಇವತ್ತ ಏನಿದೆ ಫೆಬ್ರವರಿ 10ನೇ ತಾರೀಕು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ರಿ. ಹಾಗಾದ್ರೆ ಬನ್ನಿ, 6ನೇ ಕಂತಿನ ಹಣ ಇವತ್ತ ಬಿಡುಗಡೆ ಆಗ್ತಾ ಇದೆ, ಜೊತೆಗೆ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಮುಂದುವರೆದ ಭಾಗವಾಗಿ. ಸೊ ಯಾವ್ಯಾವ ಜಿಲ್ಲೆಗಳಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಕಂತುಗಳ ಹಣ ಬರ್ತಾ ಇದೆ, ಇನ್ನೂ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡುವುದರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ವಿಡಿಯೋ ನೋಡುವಂತವ್ರು ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಜೊತೆಗೆ ಒಂದು ರಿಕ್ವೆಸ್ಟ್, ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಳಿಸಿರುವಂತಹ ಮಾಹಿತಿ ಇದು. ಟೋಟಲ್ ಇವತ್ತ 28 ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಸ್ನೇಹಿತರೆ, ಜಿಲ್ಲೆಗಳ ಹೆಸರುಗಳನ್ನ ಈ ರೀತಿಯಾಗಿ ಪಟ್ಟಿ ಮಾಡಿ ಕಳಿಸಲಾಗಿದೆ. ಒಂದು ಗದಗ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಧಾರವಾಡ ಜಿಲ್ಲೆ, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ, ಮತ್ತೆ ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಮನಗರ ಜಿಲ್ಲೆ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ರಾಯಚೂರು, ಮೈಸೂರು, ವಿಜಯಪುರ, ಬೀದರ್ ಜಿಲ್ಲೆ, ಮಂಡ್ಯ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆ, ಕೊಡಗು ಜಿಲ್ಲೆ, ಹಾವೇರಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ. ಇಷ್ಟು 28 ಜಿಲ್ಲೆಗಳಿಗೆ ಏನಿದೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದಾರಂತೆ. ಅಂದ್ರೆ ನಿನ್ನೆನೆ ಕೆಲವೊಂದು ಸ್ವಲ್ಪ ಭಾಗದಷ್ಟು ಹಣವನ್ನ ರಿಲೀಸ್ ಮಾಡಿದಾರಂತೆ. ಅದರ ಮುಂದುವರೆದ ಭಾಗ ಅಂದ್ರೆ ಇವತ್ತ ಏನಿದೆ ಆ ಒಂದು ಹಣವನ್ನ ಮತ್ತೆ ಕಂಟಿನ್ಯೂ ಆಗಿ ರಿಲೀಸ್ ಆಗ್ತಾ ಇದೆ ಅಂತೆ. ಅಂದ್ರೆ ನಿನ್ನೆನೆ ಆಟೋ ಡೆಬಿಟ್ ಸೆಟ್ ಮಾಡಿದಾರಂತೆ. ಅದ್ರ ಪ್ರಕಾರ ಇವತ್ತ ಮತ್ತೆ ಈ ಒಂದು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಇನ್ನು ಪೆಂಡಿಂಗ್ ಹಣದ ಬಗ್ಗೆ ನಾವು ಮಾತಾಡ್ಬೇಕಪ್ಪ ಅಂತಂದ್ರೆ ಅದ್ರ ಬಗ್ಗೆ ಕೂಡ ಗುಡ್ ನ್ಯೂಸ್ ಅನ್ನ ಕಳಿಸಿರುವಂತದ್ದು. ಫೆಬ್ರವರಿ 10 ಏನಿದೆ ಇವತ್ತ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. 2ನೇ ಕಂತು, 3ನೇ ಕಂತು, ಜೊತೆಗೆ 4, 5ನೇ ಕಂತಿನ ಹಣ ಕೆಲವೊಂದು ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ರಿಲೀಸ್ ಮಾಡ್ತಾ ಇದಾರಂತೆ. ಅಂದ್ರೆ ಈ ಒಂದು ಜಿಲ್ಲೆಗಳ ಹೆಸರುಗಳನ್ನ ಇಲ್ಲಿ ತಿಳಿಸಿಲ್ಲ. ಸೊ ಆದ್ರೂ ಕೂಡ ಪೆಂಡಿಂಗ್ ಹಣವನ್ನ ನಾವು ಇವತ್ತ ರಿಲೀಸ್ ಮಾಡ್ತಾ ಇದೀವಿ ಅಂತ ಮಾಹಿತಿ ಬಂದಿದೆ. ಸೊ ಯಾರ್ಯಾರಿಗೆ ಈ ಒಂದು ಕೆಲವೊಂದು ತಿಂಗಳ ಕಂತಿನ ಹಣ ಬಂದಿಲ್ಲ, ಸೊ ಅಂತವ್ರು ಕೂಡ ಚೆಕ್ ಮಾಡ್ತಾ ಇರ್ರಿ. ಇವತ್ತ 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ. ಸೊ ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬಂದಿದೆ, ಯಾರ್ಯಾರಿಗೆ ಇನ್ನೂ ಬಂದಿಲ್ಲ ಅನ್ನೋದನ್ನ ನಿಮ್ಮ ಗ್ರಾಮ, ನಿಮ್ಮ ಊರುಗಳ ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ.